ಜೈಲಿಂದ ಬಂದ ರೇವಣ್ಣ ಜೊತೆ ದೇವೇಗೌಡರು ಮಾತುಕತೆ ನಡೆಸಿದ್ದಾರೆ. ತಂದೆ ದೇವೇಗೌಡರ ಮುಂದೆ ಕಣ್ಣೀರಿಟ್ಟಿದ್ದಾರೆ ಎಚ್.ಡಿ. ರೇವಣ್ಣ. ಜೈಲಿನಿಂದ ಬಂದ ಬಳಿಕ ನೇರವಾಗಿ ಎಚ್.ಡಿ. ರೇವಣ್ಣ ಹೋಗಿದ್ದು ದೇವೇಗೌಡರ ನಿವಾಸಕ್ಕೆ. ಅರೆಸ್ಟ್ ಆಗಿದ್ದು ಅಲ್ಲೇ, ರಿಲೀಸ್ ಆದ ಬಳಿಕ ಅವರು ಮೊದಲು ಹೋಗಿದ್ದೆ ದೇವೇಗೌಡರ ನಿವಾಸಕ್ಕೆ. ದೇವೇಗೌಡರ ಎದುರುಗಡೆ ಎಚ್.ಡಿ. ರೇವಣ್ಣ ಕಣ್ಣೀರಿಟ್ಟಿದ್ದಾರೆ. ಮೊಮ್ಮಗ ಪ್ರಜ್ವಲ್ ಬಗ್ಗೆಯೂ ರೇವಣ್ಣ ಜೊತೆ ಎಚ್.ಡಿ. ದೇವೇಗೌಡರು ಮಾತನಾಡಿದ್ದಾರೆ. ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾನೆ ಅಂತ ಮಾಹಿತಿಯನ್ನ ಕೇಳಿದ್ದಾರೆ ದೊಡ್ಡಗೌಡರು. ಪ್ರಜ್ವಲ್ ಕೇಸ್ನಲ್ಲಿ ಯಾರು ಕೂಡ ಸಮರ್ಥನೆ ಮಾಡಿಕೊಳ್ಳೋದು ಬೇಡ. ನಾವು ಪದ್ಮನಾಭನಗರ ನಿವಾಸದಲ್ಲಿ ರೇವಣ್ಣಗೆ ದೇವೇಗೌಡರು ತಾಕೀತನ್ನ ಮಾಡಿದ್ದಾರೆ. ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಕಾನೂನು ಹೋರಾಟದ ಬಗ್ಗೆ ಚರ್ಚಿಸಿದ್ದಾರೆ ಇಬ್ಬರು ನಾಯಕರು. ತಂದೆ ಜೊತೆ ಎಚ್.ಡಿ. ರೇವಣ್ಣ ಮಾತುಕತೆಯಾಡಿದ್ದಾರೆ. ಈ ಕೇಸ್ಗೆ ಸಂಬಂಧಪಟ್ಟಂತೆ ಪ್ರಜ್ವಲ್ಗೆ ನಾವು ಸಾಥನ್ನ ಕೊಡೋದು ಬೇಡ. ಪ್ರಜ್ವಲ್ ರೇವಣ್ಣ ಬಗ್ಗೆ ಮಾಹಿತಿ ಗೊತ್ತಿದ್ರೆ ಹೇಳ್ಬಿಡು, ಪ್ರಜ್ವಲ್ ಎಲ್ಲಿದ್ದಾನೆ ಅಂತ ದೊಡ್ಡಗೌಡರು ವಿಚಾರಿಸಿದ್ದಾರೆ. ಮತ್ತೆ ಈ ಕೇಸ್ ಬಹಳ ಗಂಭೀರತೆಯನ್ನು ಪಡ್ಕೊಳ್ತಾ ಇದೆ. ಪ್ರಜ್ವಲ್ ವಿರುದ್ಧ ದಿನಕ್ಕೊಂದು ಪ್ರಕರಣಗಳು ದಾಖಲಾಗ್ತಾ ಇದ್ದಾವೆ. ಹಾಗಾಗಿ ಗಂಭೀರ ಸ್ವರೂಪವನ್ನು ಪಡ್ಕೊಂಡಿರೋದ್ರಿಂದ ನಾವು ಈ ಕೇಸ್ಗೆ ಪರವಾಗಿ ಇರೋದು ಬೇಡ, ಪ್ರಜ್ವಲ್ ಪರವಾಗಿ ನಾವು ವಹಿಸೋದು ಬೇಡ. ಹಾಗಾಗಿ ಪ್ರಜ್ವಲ್ ಎಲ್ಲಿದ್ದಾನೆ ಅಂತ ಮಾಹಿತಿಯನ್ನ ಕೇಳಿದ್ದಾರೆ. ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾನೆ ಅಂತ ಗೊತ್ತಿದ್ರೆ ಹೇಳು. ಪ್ರಜ್ವಲ್ ಕೇಸ್ನಲ್ಲಿ ನಾವು ಅಂತಾನೆ ಅಲ್ಲ, ಯಾರು ಕೂಡ ಸಮರ್ಥನೆ ಮಾಡ್ಕೊಳ್ಳೋದು ಸರಿಯಲ್ಲ, ಅದು ಬೇಡ ಅಂತ ದೇವೇಗೌಡರು ಮಾತನಾಡಿದ್ದಾರೆ ರೇವಣ್ಣ ಅವರ ಜೊತೆಗೆ. ರೇವಣ್ಣ ಪುತ್ರ ಪ್ರಜ್ವಲ್ ರೇವಣ್ಣ ಕೇಸ್ ಏನಿದೆ ಬಹಳ ಗಂಭೀರ ಸ್ವರೂಪವನ್ನು ಪಡ್ಕೊಳ್ತಾ ಇದೆ. ದಿನಕ್ಕೊಂದೊಂದು ಪ್ರಕರಣಗಳು ದಾಖಲಾಗ್ತಾ ಇದ್ದಾವೆ. ಹೆಲ್ಪ್ ಲೈನ್ಗೆ ಪ್ರತಿದಿನ ಕೂಡ ಸಂತ್ರಸ್ತೆಯರು ಫೋನ್ ಮಾಡಿ ತಮ್ಮ ಒಂದು ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ. ಹಾಗಾಗಿ ರೇವಣ್ಣ ವಿರುದ್ಧ ದಾಖಲಾಗ್ತಾ ಇರುವಂಥ FIRಗಳು, ಕೇಸ್ಗಳು, ತನಿಖೆ ಇದೆಲ್ಲದೂ ಕೂಡ ಬಹಳ ಗಂಭೀರವಾಗಿರುವಂಥದ್ದು. ಹಾಗಾಗಿ ದೊಡ್ಡಗೌಡರು ಎಚ್.ಡಿ. ರೇವಣ್ಣಗೆ ತಾಕೀತು ಮಾಡಿದ್ದಾರೆ. ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾನೆ ಅಂತ ಕೂಡ ಇದೇ ಸಂದರ್ಭದಲ್ಲಿ ಪ್ರಶ್ನೆ ಮಾಡಿದ್ದಾರೆ. ಮತ್ತೆ ಪ್ರಜ್ವಲ್ ರೇವಣ್ಣ ಕೇಸ್ನಲ್ಲಿ ನಾವು ಯಾರು ಕೂಡ ಸಮರ್ಥನೆ ಮಾಡ್ಕೊಳ್ಳುವಂಥದ್ದು ಸರಿಯಲ್ಲ, ಸಮರ್ಥನೆ ಮಾಡ್ಕೊಳ್ಳೋದು ಬೇಡ ನಾವು. ಹಾಗಾಗಿ ಕಾನೂನು ಹೋರಾಟ ನಡೀಲಿ ಅಂತ ಹೇಳಿದ್ದಾರೆ ದೇವೇಗೌಡರು. ಈ ಒಂದು ಕಾನೂನು ಹೋರಾಟದ ಬಗ್ಗೆ ಕೂಡ ಚರ್ಚೆ ಮಾಡಿದ್ದಾರೆ ಎಚ್.ಡಿ. ರೇವಣ್ಣ ಹಾಗೂ ಮಾಜಿ ಪ್ರಧಾನಮಂತ್ರಿ ದೇವೇಗೌಡರು. ಅದಾದ ಬಳಿಕ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅಲ್ಲಿಂದ ಹೊರಟಿದ್ದಾರೆ. ಇಬ್ಬರು ಕೂಡ ಒಂದಷ್ಟು ಕಾಲ ಚರ್ಚೆಯನ್ನ ಮಾಡಿದ್ರು. ಅವರು ಈ ರೀತಿಯಾಗಿ ಕಸ್ಟಡಿಗೆ ಒಳಪಟ್ಟಿದ್ರು ಎಚ್.ಡಿ. ರೇವಣ್ಣ. ಅದಾದ ಬಳಿಕ ನ್ಯಾಯಾಂಗ ಬಂಧನಕ್ಕೆ ಅವರನ್ನು ಒಳಪಡಿಸಲಾಗಿತ್ತು. ಜಾಮೀನು ಪ್ರಕ್ರಿಯೆ ಕೂಡ ಹೇಗೆ ವಿಳಂಬ ಆಗ್ತಾ ಇತ್ತು ಅಂದರೆ ಮಧ್ಯೆ ಮುಂದೂಡಿಕೆ ಆಗ್ತಾ ಇತ್ತು. ಕೊನೆಗೂ ಕೂಡ ಅವರಿಗೆ ನಿನ್ನೆ ಸಂಜೆ ಜಾಮೀನು ಸಿಕ್ಕಂಥದ್ದು. ಇವತ್ತು ರಿಲೀಸ್ ಆಗಿ ಬಂದಿದ್ದಾರೆ. ಈಗ ನಡೆದಂಥ ಒಂದಷ್ಟು ಕಾನೂನಾತ್ಮಕ ಹೋರಾಟ ಇರ್ಬೋದು, ಅದೇ ರೀತಿಯಾಗಿ ಮುಂದೆ ನಡೆಯುವಂಥ ಕಾನೂನಾತ್ಮಕ ಹೋರಾಟ ಹೇಗಿರಬೇಕು ಅದ್ರ ಬಗ್ಗೆ ಕೂಡ ದೇವೇಗೌಡರು ಮತ್ತು ಎಚ್.ಡಿ. ರೇವಣ್ಣ ಇಬ್ಬರು ಕೂಡ ತಂದೆ ಮಗ ಚರ್ಚೆಯನ್ನು ಮಾಡಿದ್ದಾರೆ. ಮತ್ತು ಈ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ವಿರುದ್ಧ ಇರುವಂಥ ಕೇಸ್ಗಳ ಬಗ್ಗೆ ಮಾತನಾಡಿ, ಇದು ಬಹಳ ಗಂಭೀರವಾಗಿರುವಂಥ ಕೇಸ್, ಬಹಳ ಪ್ರತ್ಯೇಕವಾಗಿರುವಂಥ ವಿಶೇಷವಾದಂಥ ಕೇಸ್. ಹಾಗಾಗಿ ಬಹಳ ಮಹಿಳೆಯರ ವಿಷಯದಲ್ಲಿ ಎಚ್ಚರಿಕೆ ವಹಿಸಬೇಕಾಗುತ್ತೆ. ಈ ಕೇಸ್ಗೆ ಸಂಬಂಧಪಟ್ಟಂತೆ ನಾವು ಯಾರು ಕೂಡ ಸಮರ್ಥನೆಯನ್ನು ಮಾಡ್ಕೊಳ್ಳೋದು ಬೇಡ. ಪ್ರಜ್ವಲ್ ಎಲ್ಲಿದ್ದಾನೆ ಅಂತ ಕೂಡ ದೊಡ್ಡಗೌಡರು ಇದೇ ಸಂದರ್ಭದಲ್ಲಿ ಪ್ರಶ್ನೆಯನ್ನು ಕೂಡ ಮಾಡಿದ್ದಾರೆ. ಅಂದರೆ ಎಲ್ಲಿದ್ದಾನೆ ಅಂತ ಗೊತ್ತಿದ್ರೆ ಮಾಹಿತಿಯನ್ನು ಕೊಟ್ಬಿಡಿ ಅನ್ನುವಂಥ ನಿಟ್ಟಿನಲ್ಲಿ. ಯಾಕೆಂದರೆ ಇಲ್ಲಿವರೆಗೂ ಕೂಡ ತಲೆ ಮರೆಸ್ಕೊಂಡೇ ಓಡಾಡ್ತಾ ಇದ್ದಾರೆ ಪ್ರಜ್ವಲ್ ರೇವಣ್ಣ. ದೇಶಕ್ಕೆ ಮರಳ್ತಾ ಇಲ್ಲ, ದಿನ ದೂಡ್ತಾನೆ ಇದ್ದಾರೆ ವಿದೇಶದಲ್ಲೇ ಇದ್ಕೊಂಡು. ಹಾಗಾಗಿ ಪ್ರಜ್ವಲ್ ರೇವಣ್ಣ ವಿರುದ್ಧ ಇರುವಂಥ ಕೇಸ್ ಏನಿದೆ ಮತ್ತಷ್ಟು ಜಟಿಲ ಆಗ್ತಾ ಇರೋದ್ರಿಂದ ಈ ಕೇಸ್ಗೆ ಸಂಬಂಧಪಟ್ಟಂತೆ ಯಾರೂ ಕೂಡ ಸಮರ್ಥನೆ ವಹಿಸ್ಕೊಳ್ಳೋದಾಗ್ಲಿ, ವಕಾಲತ್ತು ವಹಿಸ್ಕೊಂಡು ಹೋಗೋದು ಬೇಡ, ಈ ಕೇಸ್ನಲ್ಲಿ ನಾವು ಇಂಟರಪ್ಟ್ ಆಗೋದು ಬೇಡ ಅನ್ನುವಂಥ ನಿಟ್ಟಿನಲ್ಲಿ ದೇವೇಗೌಡರು ತಮ್ಮ ಪುತ್ರ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರಿಗೆ ಒಂದಷ್ಟು ಕಿವಿ ಮಾತನ್ನು ಹೇಳಿದ್ದಾರೆ. ಅದೇ ರೀತಿಯಾಗಿ ತಾಕೀತು ಮಾಡಿದ್ದಾರೆ. ಏನಾದರೂ ಮಾಹಿತಿ ಗೊತ್ತಿದ್ರೆ ಕೊಟ್ಬಿಡೋದು ಒಳ್ಳೆಯದು, ನಾವು ಸಮರ್ಥನೆ ಮಾಡ್ಕೊಳ್ಳೋದು ಸರಿಯಲ್ಲ ಅಂತೇಳಿ. ಜೈಲಿಂದ ಬಿಡುಗಡೆಯಾದ ತಕ್ಷಣ ಎಚ್.ಡಿ. ರೇವಣ್ಣ ಅವರು ನೇರವಾಗಿ ಹೋಗಿದ್ದೆ ತಮ್ಮ ತಂದೆಯ ನಿವಾಸಕ್ಕೆ. ಪದ್ಮನಾಭನಗರದಲ್ಲಿರುವಂಥ ಎಚ್.ಡಿ. ದೇವೇಗೌಡರ ಅವರ ನಿವಾಸಕ್ಕೆ ತೆರಳಿದ್ರು. ಅವರನ್ನು ಅರೆಸ್ಟ್ ಮಾಡಿದ್ದು ಕೂಡ ಪದ್ಮನಾಭನಗರದ ದೇವೇಗೌಡರ
ನಿವಾಸದಿಂದಾನೇ SIT ಅಧಿಕಾರಿಗಳು ಅವರನ್ನ ವಶಕ್ಕೆ ಪಡ್ಕೊಂಡು ಹೋಗಿದ್ರು. ಈಗ ರಿಲೀಸ್ ಆದ ತಕ್ಷಣ ಕೂಡ ದೇವೇಗೌಡರನ್ನ ಭೇಟಿ ಮಾಡಿದ್ರು, ಮಾತುಗಳನ್ನ ಆಡಿದ್ರು. ಮತ್ತೆ ಕುಟುಂಬಸ್ಥರನ್ನ ನೋಡಿದ ತಕ್ಷಣ HD ರೇವಣ್ಣ ಭಾವುಕರಾದ್ರು. ಮತ್ತೆ ತಮ್ಮ ತಂದೆ ತಾಯಿ ಆಶೀರ್ವಾದವನ್ನು ಕೂಡ ಪಡ್ಕೊಂಡ್ರು. ಅದಾದ ಬಳಿಕ HD ದೇವೇಗೌಡರ ಜೊತೆಗೆ ಒಂದಷ್ಟು ಕಾನೂನಾತ್ಮಕ ಹೋರಾಟದ ಬಗ್ಗೆ ಚರ್ಚೆಯನ್ನ ಮಾಡಿದ್ದಾರೆ HD ರೇವಣ್ಣ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗಿದೆ. ಅಂದ್ರೆ ಮುಂದೆ ಯಾವ ರೀತಿಯಾಗಿ ಕಾನೂನಾತ್ಮಕವಾಗಿ ಹೋರಾಟವನ್ನು ಮಾಡಬೇಕು ಅಂತ. ಈಗ ಈ ಒಂದು ಲೈಂಗಿಕ ದೌರ್ಜನ್ಯ ಅತ್ಯಾಚಾರದ ಕೇಸ್ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಇರುವಂಥದ್ದು. ಆ ಕೇಸ್ಗೆ ಸಂಬಂಧಪಟ್ಟಂತೆ ಇರುವಂಥ ಸಂತ್ರಸ್ತಿಯನ್ನ HD ರೇವಣ್ಣ ಕಿಡ್ನ್ಯಾಪ್ ಮಾಡಿದ್ರು ಅನ್ನುವಂಥ ಆರೋಪ HD ರೇವಣ್ಣ ಅವರ ಮೇಲಿರುವಂಥದ್ದು. ಈ ಎರಡೂ ಕೇಸ್ಗಳಿಂದ ಕೂಡ ಹೇಗೆ ಹೊರಗೆ ಬರಬೇಕು ಅಥವಾ ಕಾನೂನಾತ್ಮಕವಾಗಿ ಹೇಗೆ ಹೋರಾಡಬೇಕು ಅಂತ HD ರೇವಣ್ಣವರು ಮಾತನಾಡಿರುವಂಥದ್ದು. ಈ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಕೇಸ್ಗೆ ಸಂಬಂಧಪಟ್ಟಂತೆ ನಾವು ಸಮರ್ಥನೆ ಮಾಡ್ಕೊಳ್ಳೋದು ಬೇಡ ಅಂತ ಮಾಜಿ ಪ್ರಧಾನಿ HD ದೇವೇಗೌಡರು ಕಿವಿ ಮಾತನ್ನ ಹೇಳಿದ್ದಾರೆ, ತಾಕೀತು ಮಾಡಿದ್ದಾರೆ HD ರೇವಣ್ಣ ಅವ್ರಿಗೆ. ಈ ಕೇಸ್ಗೆ ಸಂಬಂಧಪಟ್ಟಂತೆ ಪ್ರಜ್ವಲ್ ರೇವಣ್ಣ ಕೇಸ್ ಏನಿದೆ ಬಹಳ ಗಂಭೀರವಾಗ್ತಾ ಇದೆ. ನಾವು ಯಾರು ಕೂಡ ಸಮರ್ಥನೆ ಮಾಡ್ಕೊಳ್ಳೋದು ಸರಿಯಲ್ಲ, ಕಾನೂನಾತ್ಮಕವಾಗಿಯೇ ಹೋರಾಡಬೇಕಾಗುತ್ತೆ. ಆತ ತಪ್ಪು ಮಾಡಿದರೆ ಶಿಕ್ಷೆಯನ್ನು ಅನುಭವಿಸಲೇಬೇಕು. ಹಾಗಾಗಿ ನಾವು ಸಮರ್ಥನೆ ಮಾಡ್ಕೊಳ್ಳೋದು ಬೇಡ ಅಂತ ದೇವೇಗೌಡರು HD ರೇವಣ್ಣ ಅವರಿಗೆ ಹೇಳಿದ್ರಂತೆ. HD ರೇವಣ್ಣ ಅವರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಕಾನೂನಾತ್ಮಕವಾಗಿ ಹೇಗೆ ಹೋರಾಟ ಮಾಡ್ಬೋದು. ಒಂದು ಕಡೆ ತಮ್ಮ ಕೇಸ್ ಇದೆ, ಇನ್ನೊಂದು ಕಡೆ ತಮ್ಮ ಮಗನ ಕೇಸು. ಮಗನ ವಿರುದ್ಧ ಅಂತೂ ಬಹಳ ಗಂಭೀರವಾದಂಥ ಕೇಸ್ಗಳು ದಾಖಲಾಗ್ತಾ ಇದ್ದಾವೆ, FIR ದಾಖಲಾಗಿದ್ದಾವೆ, ಲುಕೌಟ್ ನೋಟಿಸ್ ಇದೆ, ಬ್ಲೂ ಕಾರ್ನರ್ ರೆಡ್ ಕಾರ್ನರ್ ನೋಟಿಸ್ಗಳು ಜಾರಿಯಾಗಿದ್ದಾವೆ. ಆದರೂ ಕೂಡ ಜರ್ಮನಿಯಲ್ಲೇ ಇದ್ದಾರೆ ಅಂತ ಪ್ರಜ್ವಲ್ ರೇವಣ್ಣ ಅವರ ಬಗ್ಗೆ ಮಾಹಿತಿ ಇದೆಯಲ್ಲ, ಅವರು ಎಲ್ಲಿದ್ದಾರೆ, ಅವರು ಎಲ್ಲಿ ವಾಸವಾಗಿದ್ದಾರೆ, ಯಾವ ಕಡೆ ಓಡಾಡ್ತಿದ್ದಾರೆ, ಅವರ ಚಲನವಲನಗಳ ಬಗ್ಗೆ ಇನ್ನೂ ಕೂಡ ಮಾಹಿತಿ ಲಭ್ಯವಾಗ್ತಾ ಇಲ್ಲ. ಅವರನ್ನು ಅರೆಸ್ಟ್ ಮಾಡೋದಕ್ಕಾಗ್ತಾ ಇಲ್ಲ. ಹಾಗಾಗಿ ಅವರ ಪರವಾಗಿ ನಾವ್ಯಾರು ವಕಾಲತ್ತು ವಹಿಸೋದು ಬೇಡ ಅಂತ ದೇವೇಗೌಡರು ಈಗಾಗಲೇ HD ರೇವಣ್ಣ ಅವರಿಗೆ ಹೇಳಿರುವಂಥದ್ದು. ಹಾಗಾಗಿ ಇನ್ಮುಂದೆ ನಡೆಯುವಂಥ ಕಾನೂನಾತ್ಮಕ ಹೋರಾಟದಲ್ಲಿ ಅಂದರೆ ಪ್ರಜ್ವಲ್ ರೇವಣ್ಣ ಅವರು ಏನಿದ್ದಾರೆ, ಈ HD ರೇವಣ್ಣ ಅವರ ಅರೆಸ್ಟ್ ಆದಾಗಿಂದ ಕೂಡ ಅವರು ಈ ಕಡೆ ಮುಖ ಹಾಕಲಿಲ್ಲ. ಮೋಸ್ಟ್ಲಿ ಅವರೇನಾದರೂ HD ರೇವಣ್ಣ ರಿಲೀಸ್ ಆದ ಬಳಿಕ ಜಾಮೀನು ಸಿಕ್ಕ ಮೇಲೆ ಬರೋಣ ಅಂತ ಅಂದ್ಕೊಂಡಿದ್ರೇನೋ, ಬಂದರೂ ಬರಬಹುದೇನೋ ಈ ಒಂದು ನಿಟ್ಟಿನಲ್ಲಿ, ಅದನ್ನು ಕೂಡ ನೋಡಬೇಕಾಗುತ್ತೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ LN ಸ್ವಾಮಿ ಲೈವ್ ಅಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. LN ಸ್ವಾಮಿ, ಈಗಾಗಲೇ HD ರೇವಣ್ಣ ಜೈಲಿಂದ ರಿಲೀಸ್ ಆದ ತಕ್ಷಣ ನೇರವಾಗಿ ಹೋಗಿರುವಂಥದ್ದು ತಮ್ಮ ತಂದೆಯ ನಿವಾಸಕ್ಕೆ, ದೇವೇಗೌಡರ ನಿವಾಸಕ್ಕೆ. ಈ ಒಂದು ಸಂದರ್ಭದಲ್ಲಿ ಒಂದಷ್ಟು ಕಾನೂನಾತ್ಮಕ ಹೋರಾಟಗಳ ಬಗ್ಗೆ ತಂದೆ ಮಗನ ಜೊತೆಗೆ ಚರ್ಚೆ ಆಗಿದೆಯಂತೆ. ದೇವೇಗೌಡರು ಕೂಡ ತಾಕೀತು ಮಾಡಿದಾರಂತೆ, ಪ್ರಜ್ವಲ್ ರೇವಣ್ಣ ಕೇಸ್ನಲ್ಲಿ ನಾವು ಮೂಗು ತೂರಿಸೋದು ಬೇಡ, ಆ ಕೇಸ್ಗೆ ಸಂಬಂಧಪಟ್ಟಂತೆ ಸಮರ್ಥನೆ ಮಾಡ್ಕೊಳ್ಳೋದು ಬೇಡ ಅಂತ ಇಬ್ರು ಕೂಡ ಏನೆಲ್ಲ ಮಾತನಾಡಿದ್ರು ಅಂತ. ಸೌಖ್ಯ, ಇವತ್ತು ಕಿಡ್ನಾಪ್ ಕೇಸ್ಗೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಂಧನವಾಗಿದ್ದಂಥ ರೇವಣ್ಣ ಜೈಲಿನಿಂದ ನೇರವಾಗಿ ಮಾಜಿ ಪ್ರಧಾನಿ ದೇವೇಗೌಡರ ನಿವಾಸಕ್ಕೆ ಆಗಮಿಸಿದ ಸಂದರ್ಭದಲ್ಲಿ ಒಂದಿಷ್ಟು ಸಡಗರ ಕೂಡ ಕೂಡಿತ್ತು ಅವರ ಕುಟುಂಬದಲ್ಲಿ. ಏಕೆಂದರೆ ಅವರ ಬಂಧನವು ಕೂಡ ಅವರ ತಂದೆ ಹಾಗೂ ಮಾಜಿ ಪ್ರಧಾನಿಗಳಾದಂತಹ ದೇವೇಗೌಡರ ನಿವಾಸನದಲ್ಲೇ ಆಗಿತ್ತು. ಮತ್ತು ಜೈಲಿನಿಂದ ಅಂದರೆ 11ನೇ ದಿನ ಏನು 6 ದಿನ SIT ವಿಚಾರಣೆಯಲ್ಲಿ ಕಾಲ ಕಳೆದಿದ್ರು, ನಂತರ ಜೈಲಿಗೆ ಹೋಗಿದ್ರು. ಜೈಲಿನಿಂದ ಬಿಡುಗಡೆ ಆದ ಬಳಿಕ ನೇರವಾಗಿ ಇವತ್ತು ದೇವೇಗೌಡರ ನಿವಾಸಕ್ಕೆ ಆಗಮಿಸಿದ್ರು. ಇಲ್ಲಿ ಆಗಮಿಸಿದ ತಕ್ಷಣ ಅವರನ್ನ ಏನೋ ಒಂದು ರೀತಿ ಕುಟುಂಬದಲ್ಲಿ ಕೂಡ ಸಡಗರ ಇತ್ತು. ಆನಂತರ ಅವರನ್ನ ಆ ಕುಟುಂಬ ಸದಸ್ಯರೆಲ್ಲೂ ಕೂಡ ನಿವಾಸಕ್ಕೆ ಒಂದು ಬರಮಾಡಿಕೊಂಡ್ರು. ಜೊತೆಗೆ ಸ್ವತಃ HD ಅವರ ಸಹೋದರರಾದಂಥ ಕುಮಾರಸ್ವಾಮಿ ಕೂಡ ಇದ್ರು. ಆನಂತರ ರೇವಣ್ಣ ಹಾಗೂ ಮಾಜಿ ಪ್ರಧಾನಿ ದೇವೇಗೌಡರು ಪರಸ್ಪರ ಎದುರಾದಂಥ ಸಂದರ್ಭದಲ್ಲಿ ಒಂದಿಷ್ಟು ಭಾವುಕರಾದಂಥ ಒಂದು ಘಟನೆ ಕೂಡ ನಡೀತದೆ. ಅಂದರೆ ರೇವಣ್ಣ ಅವರನ್ನು ನೋಡಿ ದೇವೇಗೌಡರು ಕೂಡ ಒಂದು ಭಾವುಕರಾಗಿದ್ರು. ಆನಂತರ ರೇವಣ್ಣ ಅವರು ಕೂಡ ಭಾವುಕರಾಗಿದ್ರು. ಆ ಸಮಯದಲ್ಲಿ ಒಂದಿಷ್ಟು ಚರ್ಚೆಗಳನ್ನು ಕೂಡ ಮಾಡಿದ್ರು, ಸಲಹೆ ಸೂಚನೆಗಳನ್ನು ಕೂಡ ಮಾಜಿ ಪ್ರಧಾನಿ ದೇವೇಗೌಡರು ಕೊಟ್ಟಿರುವಂಥದ್ದು. ಅಂದರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾನೂನಾತ್ಮಕವಾಗಿ ಹೋರಾಟ ಯಾವ ರೀತಿ ಮಾಡಬೇಕು, ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಎಂಬ ವಿಚಾರಗಳನ್ನು, ಮಾಹಿತಿಗಳನ್ನು ಸ್ವತಃ ರೇವಣ್ಣ ಅವರಿಂದಲೇ ಮಾಜಿ ಪ್ರಧಾನಿ ದೇವೇಗೌಡರು ಪಡೆದಿರುವಂಥದ್ದು. ಹಾಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ರಾಜಕೀಯ ನಡೆ ಆಗ್ತಾ ಇದೆ, ರಾಜ್ಯದಲ್ಲಿ ರಾಜಕೀಯ ಏರಿಳಿತ ಆಗ್ತಾ ಇದೆ, ಅದಕ್ಕೂ ಸಂಬಂಧಪಟ್ಟಂತೆ ಒಂದಿಷ್ಟು ಮಾಹಿತಿಗಳನ್ನು ಹಾಗೂ ವಿಚಾರ
ವಿನಿಮಯ ಮಾಡಿಕೊಂಡಿರುವಂಥದ್ದು. ಅಂದರೆ ಈಗಾಗಲೇ ಪ್ರಜ್ವಲ್ ರೇವಣ್ಣ ಅವರ ಕೇಸ್ಗೆ ಸಂಬಂಧಪಟ್ಟಂತೆ ಅವರ ಕೇಸ್ನಲ್ಲಿ ಯಾವುದೇ ರೀತಿಯ ಒಂದು ಹೇಳಿಕೆ ಕೊಡದಂತೆ ಹಾಗೂ ಮುಂದಿನ ಅವರ ಪರ ಒಂದು ವಹಿಸದಂತೆ ಪರ ವಹಿಸುವಂತಹ ಯಾವುದೇ ಹೇಳಿಕೆ ಕೊಡದಂತೆ ದೇವೇಗೌಡರು ತಮ್ಮ ಪುತ್ರನಿಗೆ ಈಗಾಗಲೇ ತಾಕೀತನ್ನು ಮಾಡಿರುವಂಥದ್ದು. ಅಂದರೆ ಪ್ರಕರಣ ಮುಗಿಯುವವರೆಗೂ ಕೂಡ ಒಂದು ಅಂತ್ಯ ಕಾಣುವವರೆಗೂ ಯಾವುದೇ ರೀತಿ ವಿವಾದಾತ್ಮಕ ಹೇಳಿಕೆಗಳನ್ನು ಕೊಡೋದು ಬೇಡ, ಮುಂದಿನ ಕಾನೂನಾತ್ಮಕವಾದಂಥ ಒಂದು ಹೋರಾಟ ಮಾಡೋಣ ಎಂಬ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಪ್ರಧಾನಿ ದೇವೇಗೌಡರು ತಾಕೀತನ್ನು ಮಾಡಿರುವಂಥದ್ದು. ಹಾಗಾಗಿ ಅಂದರೆ ಈಗ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುಂದೆ ಕಾನೂನು ಹೋರಾಟ ಯಾವ ರೀತಿ ಮಾಡಬೇಕು, ಮುಂದಿನ ಹೋರಾಟಗಳು ಯಾವ ರೀತಿ ಇರಬೇಕು ಅನ್ನೋದು ಸಂಬಂಧಪಟ್ಟಂತೆ ಇವತ್ತು ಸಂಜೆ ಮತ್ತೆ ವಕೀಲರ ತಂಡದ ಜೊತೆ ಆಗಮಿಸುವ ಆ ಸಾಧ್ಯತೆಗಳು ಕೂಡ ಇದೆ ಸೌಖ್ಯ. ಅಂದರೆ ಈಗಾಗಲೇ ಟೆಂಪಲ್ ರನ್ ಕೂಡ ಮಾಡ್ತಾ ಇದ್ದಾರೆ. ದೇವೇಗೌಡರ ನಿವಾಸಕ್ಕೆ ಆಗಮಿಸಿ ಅವರ ಒಂದು ಆಶೀರ್ವಾದವನ್ನು ಪಡೆದಿದ್ದಾರೆ. ಅಂದರೆ ತಂದೆ ತಾಯಿಯ ಒಂದು ಆಶೀರ್ವಾದ ಪಡೆದು ಒಂದಿಷ್ಟು ಮಾತುಕತೆಗಳನ್ನು ಮಾಡಿದ ನಂತರ ನೇರವಾಗಿ ಈಗ ಟೆಂಪಲ್ ರನ್ ಶುರು ಮಾಡಿರುವಂಥದ್ದು. ಆ JP ನಗರದಲ್ಲಿರುವ ಒಂದು ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನಕ್ಕೆ ತೆರಳಿರುವಂಥದ್ದು. ಆ ನಂತರ ಆ ಬನಶಂಕರಿ ದೇವಸ್ಥಾನಕ್ಕೆ ತೆರಳಿ ಆ ಟೆಂಪಲ್ ರನ್ ಮುಗಿದ ಬಳಿಕ ಮತ್ತೆ ದೇವೇಗೌಡರ ನಿವಾಸಕ್ಕೆ ಆಗಮಿಸಿ ವಕೀಲರ ಜೊತೆ ಆ ಚರ್ಚೆ ನಡೆಸುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ ಸೌಖ್ಯ. ಸ್ವಾಮಿ, ಈಗ ಇನ್ನೊಂದು ವಿಷಯ ಏನಂತಂದ್ರೆ ದೇವೇಗೌಡರು ಹೇಳಿರುವಂಥದ್ದು ರೇವಣ್ಣ ಅವರ ಪ್ರಜ್ವಲ್ ರೇವಣ್ಣ ಅವರ ಕೇಸ್ಗೆ ಸಂಬಂಧಪಟ್ಟಂತೆ ನಾವು ಸಮರ್ಥನೆ ಮಾಡ್ಕೊಳ್ಳೋದು ಬೇಡ, ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತಿದ್ರೆ ಹೇಳ್ಬಿಡಿ ಅನ್ನುವಂಥ ನಿಟ್ಟಿನಲ್ಲಿ ಹೇಳಿರುವಂಥದ್ದು. ಒಂದಷ್ಟು ಕಿವಿ ಮಾತು ಸಲಹೆಗಳನ್ನ ಕೂಡ ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಮುಂದೆ ರೇವಣ್ಣ ಅವ್ರು ಏನು ಮಾಡ್ತಾರೆ ಅನ್ನೋದ್ರ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ? ಓಕೆ, ಈಗಾಗಲೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಮಾಹಿತಿಗಳನ್ನು ವಿನಿಮಯ ಮಾಡಿಕೊಂಡಿದ್ದಾರೆ. ಅಂದರೆ ಯಾವ ರೀತಿ ಆಯಿತು, ಆ ಕಾನೂನಾತ್ಮಕವಾಗಿ ಯಾವ ರೀತಿ ಹೋರಾಟ ಮಾಡಬೇಕು ಎಂಬ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ದೇವೇಗೌಡರು ಹಾಗೂ ಮಾಜಿ ಸಚಿವರಾದ ರೇವಣ್ಣ ಕೂಡ ಈ ವಿಚಾರದ ಬಗ್ಗೆ ಚರ್ಚೆ ಮಾಡಿರುವಂಥದ್ದು. ಜೊತೆಗೆ ಈಗ ಎಲ್ಲರ ಮುಂದೆ ಇರುವಂಥ ಒಂದು ಪ್ರಶ್ನೆ, ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾರೆ, ಯಾವಾಗ ಬರ್ತಾರೆ ಎಂಬ ವಿಚಾರಗಳು ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಸಂಬಂಧಪಟ್ಟಂತೆ SIT ಅಧಿಕಾರಿಗಳು ಕೂಡ ಈಗಾಗಲೇ ನೋಟಿಸನ್ನು ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಮುಂದೆ ಯಾವ ರೀತಿ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ನಿರ್ಧಾರಕ್ಕೆ ಬರಬೇಕು, ಯಾಕೆಂದ್ರೆ ತಪ್ಪು ಯಾರೇ ಮಾಡಿದ್ರು ಶಿಕ್ಷೆ ಆಗಲಿ ಅಂತ ಈಗಾಗಲೇ ಮಾಜಿ CM ಕುಮಾರಸ್ವಾಮಿ ಅವರು ಕೂಡ ಸ್ಪಷ್ಟನೆ ಕೊಟ್ಟಿದ್ದಾರೆ. ಜೊತೆಗೆ JDS ನಾಯಕರು ಕೂಡ ಒಂದು ರೀತಿ ಸ್ಪಷ್ಟನೆ ಕೊಟ್ಟಿರುವಂಥದ್ದು. ಹಾಗಾಗಿ ಈ ಪ್ರಕರಣದಲ್ಲಿ ಅಂದರೆ ಪ್ರಜ್ವಲ್ ರೇವಣ್ಣ ಅವರ ಒಂದು ಪ್ರಕರಣದಲ್ಲಿ ಒಂದು ಎಚ್ಚರಿಕೆ ಹೆಜ್ಜೆಯನ್ನಿಟ್ಟು ಯಾವುದೇ ಒಂದು ವಿವಾದಾತ್ಮಕ ಹೇಳಿಕೆ ನೀಡಿದಂತೆ ಈಗಾಗಲೇ ತಾಕೀತನ್ನು ಮಾಡಿರುವಂಥದ್ದು. ಜೊತೆಗೆ ರೇವಣ್ಣ ಅವರ ಕೇಸ್ಗೆ ಸಂಬಂಧಪಟ್ಟಂತೆ ಅಲ್ಲಿ ಯಾವ ರೀತಿ ಒಂದು ಹೋರಾಟ ಮಾಡಬೇಕು, ಕಾನೂನಾತ್ಮಕವಾಗಿ ಹೋರಾಟ ಮಾಡಬೇಕು ಅನ್ನೋದು ಕೂಡ ಈಗಾಗಲೇ ಎಲ್ಲ ರೀತಿಯ ಒಂದು ವಿಚಾರ ವಿನಿಮಯಗಳು ಆಗಿದೆ. ಜೊತೆಗೆ ಪ್ರಜ್ವಲ್ ರೇವಣ್ಣ ಅವರ ಬಗ್ಗೆ ಮಾಹಿತಿ ಕೇಳಿದ್ದಾರೆ ಎಂಬ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇರೋದು. ಅಂದ್ರೆ ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾರೆ, ಏನ್ ಮಾಡ್ತಾ ಇದ್ದಾರೆ, ಯಾವಾಗ ಬರ್ತಾರೆ, ಆ ಮುಂದಿನ ಕಾನೂನಾತ್ಮಕ ಹೋರಾಟ ಅವರ ವಿಚಾರದಲ್ಲಿ ಯಾವ ರೀತಿ ಇದೆ ಎಂಬ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಜೊತೆಗೆ SIT ತನಿಖೆ ಯಾವ ಹಂತದಲ್ಲಿದೆ, ಯಾವ ಒಂದು ವಿಚಾರವಾಗಿ ಹೋಗ್ತಾ ಇದೆ ಎಂಬ ಸಂಪೂರ್ಣ ಮಾಹಿತಿಯನ್ನ ರೇವಣ್ಣ ಹಾಗೂ ಜೊತೆಯಲ್ಲಿದ್ದಂತಹ ನಾಯಕರ ಬಳಿ ಈಗಾಗಲೇ ಮಾಜಿ ಪ್ರಧಾನಿ ದೇವೇಗೌಡರು ಆ ಚರ್ಚೆ ನಡೆಸಿರುವಂತದ್ದು. ಮುಂದೆ ಕಾನೂನಾತ್ಮಕ ಹೋರಾಟ ಯಾವ ರೀತಿ ಮಾಡಬೇಕು ಅನ್ನೋದು. ಮತ್ತೊಂದು ವಿಶೇಷ ಅಂದ್ರೆ ಏನು ಸಾಕಷ್ಟು ಕಾರ್ಯಕರ್ತರು, ಅಭಿಮಾನಿಗಳು ಕೂಡ ರೇವಣ್ಣವರ ಒಂದು ಬಿಡುಗಡೆ ಬಳಿಕ ದೇವೇಗೌಡರ ನಿವಾಸಕ್ಕೆ ಆಗಮಿಸಿದ್ರು. ಅವರ ಬಳಿ ಚರ್ಚೆ ಮಾಡಬೇಕಾದ್ರೂ ಕೂಡ ಅಂದ್ರೆ ಒಂದ್ ರೀತಿ ರೇವಣ್ಣನವರು ಭಾವುಕರಾಗಿದ್ರು. ಇದು ರಾಜಕೀಯ ಪ್ರೇರಿತ ಆಗ್ತಾ ಇದೆ, ನಾನು ಎಲ್ಲವನ್ನೂ ಜಯಿಸಿಕೊಂಡು ಹೊರ ಬರ್ತೀನಿ, ನೀವು ನನ್ನ ಬೆಂಬಲಕ್ಕಿದ್ದೀರಿ ಎಂಬ ವಿಚಾರವನ್ನ ಹೇಳಿ ಕಾರ್ಯಕರ್ತರನ್ನು ನೋಡಿ ಒಂದಿಷ್ಟು ಅಲ್ಲೂ ಕೂಡ ಭಾವುಕರಾಗಿದ್ರು. ನಾನು ಈ ಕೇಸ್ನಿಂದ ಹೊರ ಬರುತ್ತೇನೆ, ಸತ್ಯ ಯಾವತ್ತು ಹೊರ ಬರುತ್ತೆ, ನಾನು ಗೆದ್ದೇ ಗೆಲ್ತೀನಿ ಎಂಬ ವಿಶ್ವಾಸವನ್ನು ವ್ಯಕ್ತಪಡಿಸಿರುವಂತದ್ದು ಸೌಖ್ಯ. ಥ್ಯಾಂಕ್ ಯು ಸ್ವಾಮಿ, ಲೈವ್ ಡೀಟೇಲ್ಸ್ಗೆ.